ಮಾನ್ವಿ ತಾಲೂಕಿನ ತುಂಗಭದ್ರಾ ನದಿಯಲ್ಲಿ ಅಕ್ರಮ ಮರಳುಗಾರಿಕೆ ದಂಧೆ ಜೋರು. ಮಾನ್ವಿ ದಂಡಾಧಿಕಾರಿ ಭೀಮರಾಯ್ ಆದೇಶಕ್ಕೆ ಇಲ್ಲ ಬೆಲೆ. ಕಾತರ್ಕಿ ಗ್ರಾಮ ಸೇರಿದಂತೆ ನದಿ ಪಾತ್ರದ ಹಳ್ಳಿಗಳಲ್ಲಿ ನಡೆಯುತ್ತೆ ದಂಧೆ. ಬಿಜೆಪಿ ಮುಖಂಡರ ನಿಯೋಗ ಭೇಟಿಯಿಂದ ಬೆಳಕಿಗೆ ಬಂದ ದಂಧೆ. ಅಕ್ರಮ ಮರಳುಗಾರಿಕೆ ಖುಲ್ಲಂ ದಂಧೆಗೆ ಕಡಿವಾಣ ಹಾಕೋರು ಯಾರು? ಮಾನ್ವಿ ತಾಲೂಕಿನ ತುಂಗಭದ್ರಾ ನದಿ ಸೇರಿದಂತೆ ಗ್ರಾಮಗಳ ಹಳ್ಳದಲ್ಲಿ ಅಕ್ರಮ ಮರಳುಗಾರಿಕೆ ನಡೆಯುತ್ತಿದ್ದು, ಅಕ್ರಮ ನಡೆಯುತ್ತಿದ್ರೂ ಕೂಡ ಕಂಡು ಬಂದ್ರೆ ಕ್ರಮ ಜರುಗಿಸುತ್ತೇವೆ ಎಂದು ದಂಡಾಧಿಕಾರಿ ಭೀಮರಾಯ್ ಆದೇಶ ಹೊರಡಿಸಿದ್ರು. ಆದರೆ ಬಿಜೆಪಿ ಮುಖಂಡ ಭೇಟಿಯಿಂದ ನದಿಯಲ್ಲಿ ಮರಳು ದಂಧೆ ನಡೆಯುತ್ತಿರೋದು ಬೆಳಕಿಗೆ ಬಂದಿದೆ. ಮಾನ್ವಿ ತಾಲೂಕಿನ ತುಂಗಭದ್ರಾ ನದಿ ಹಾಗೂ ಹಳ್ಳದ ಪಾತ್ರದ ಗ್ರಾಮಗಳಲ್ಲಿ ಮರಳುಗಾರಿಕೆ ನಡೆಯಬಾರದು ಎಂದು ದಂಡಾಧಿಕಾರಿ ನಿಷೇಧಾಜ್ಞೆ ಜಾರಿಗೊಳಿಸಿದ್ದಾರೆ. ಆದರೆ ಕಾತರ್ಕಿ ಗ್ರಾಮದಲ್ಲಿ ಅಕ್ರಮವಾಗಿ ದಂಡಾಧಿಕಾರಿಗಳ ಆದೇಶವನ್ನ ಉಲ್ಲಂಘಿಸಿ ಮರಳುಗಾರಿಕೆ ನಡೀತಿದೆ ಅಂದ್ರೆ ಕಾನೂನಿಗೆ ಇಲ್ಲಿ ಬೆಲೆ ಎಲ್ಲಿದೆ ಅಂತ ಬಿಜೆಪಿ ಮುಖಂಡರು ಆರೋಪ ಮಾಡ್ತಿದ್ದಾರೆ. ಮಾನ್ವಿಯಲ್ಲಿ ಖನಿಜ ಸಂಪತ್ತು ಮರಳು ಕದಿಮರು ಲೂಟಿ ಮಾಡುತ್ತಿದ್ದು, ದಂಡಾಧಿಕಾರಿ ಭೀಮರಾಯ್ ಅವರು ಈ ಬಗ್ಗೆ ಪರಿಶೀಲಿಸಿ ಕಾನೂನು ಉಲ್ಲಂಘಿಸಿ ಮರಳುಗಾರಿಕೆ ಮಾಡಿದವರ ವಿರುದ್ಧ ಕ್ರಮ ಜರುಗಿಸಬೇಕು. ಇಲ್ಲವೆಂದ್ರೆ ದಂಡಾಧಿಕಾರಿ ಭೀಮರಾಯ್ ಆದೇಶಕ್ಕೆ ಬೆಲೆ ಇಲ್ಲದಂತಾಗುತ್ತೆ ಎಂದು ಬಿಜೆಪಿ ಮುಖಂಡ ಚಂದ್ರಶೇಖರ್ ನಾಯಕ್ ಆಗ್ರಹಪಡಿಸಿದ್ದಾರೆ. ಮುಖಂಡರು ಈ ಒಂದು ಕಾತರ್ಕಿ ನದಿ ಪ್ರಾಂತ್ಯದಲ್ಲಿ ನಾವು ಬಂದಿದ್ವಿ. ಈಗಾಗಲೇ ನಿಮಗೆ ಗೊತ್ತಿರಂಗೆ ಮೊನ್ನೆ ತಹಸೀಲ್ದಾರ್ ಅವರು ಏನು ಹೇಳಿದ್ರು, 144 ಸೆಕ್ಷನ್ ಜಾರಿ ಮಾಡಿದ್ದೀನಿ, ನದಿ ಪಾತ್ರದಲ್ಲಿ ಯಾರು ತಿರುಗಾಡಂಗಿಲ್ಲ, ಯಾವುದೇ JCBಗಳು ತಿರುಗಾಡಂಗಿಲ್ಲ, ಕೆಲಸ ಮಾಡೋಂಗಿಲ್ಲ ಅಂತ ತಹಸೀಲ್ದಾರ್ ಹೇಳಿದರು. ಆದರೆ ಇಲ್ಲಿ ಬಂದು ನಾವು ನೋಡಿದಾಗ ಇಲ್ಲಿ ಭಾಳಷ್ಟು ಜನಗಳು ಉಸುಗನ್ನು ಸ್ಟಾಕ್ ಮಾಡಿ ಟ್ರ್ಯಾಕ್ಟರ್ ಮುಖಾಂತರ ಹೊಡೆಯೋ ಕೆಲಸ ಮಾಡ್ತಾಯಿದ್ದಾರೆ. ಇದು ಕಾನೂನು ಉಲ್ಲಂಘನೆ. ತಹಸೀಲ್ದಾರ್ ಏನು ಕೊಟ್ಟಂಥ ಹೇಳಿಕೆಗಳೆಲ್ಲ ಗಾಳಿಗೆ ತೂರ್ಯಾವ. ಯಾವುದೇ ಇಲ್ಲಿ ಸರಿಯಾದ ಆಡಳಿತ ಸರಿಯಾಗಿ ಕೆಟ್ಟೋಗಿದೆ ಆಡಳಿತ. ಅದು ಆಡಳಿತ ಏನು ಉಳಿದಿಲ್ಲ. ಇದು ಊರು ಪಕ್ಕದಲ್ಲಿ ಅಲ್ಲಿ ಉಸುಗು ಸ್ಟಾಕ್ ಆಡೋದಲ್ಲಿ ಅಲ್ಲಿ ಚೆಕ್ ಡ್ಯಾಮ್ ಆಗ್ತಾಯಿಲ್ಲ, ಏನಾಗ್ತಾಯಿಲ್ಲ. ಇದರಿಂದ ಭಾಳ ತೊಂದರೆ ಆಗ್ಯದ. ಈ ತಮ್ಮ ನಿಯಮವನ್ನು ಗಾಳಿಗೆ ತೂರಿ ಈ ನಮ್ಮ ತಹಸೀಲ್ದಾರ್ ಅವರು ಬೇರೆ ಪತ್ರಿಕೆಯಲ್ಲಿ ಹೇಳಿಕೆ ಆಗಿದೆ. ಇಲ್ಲಿ ಯಾವುದೇ ರೀತಿಯಲ್ಲಿ ನದಿ ಪಾತ್ರದಲ್ಲಿ ಒಬ್ಬ ಪೊಲೀಸ್ ಸಿಬ್ಬಂದಿಯೂ ಇಲ್ಲ, ಒಬ್ಬ ಸರ್ಕಾರಿ ಆಡಳಿತ ಮಾಡುವಂಥ ಯಾವ ಅಧಿಕಾರಿಯೂ ಇಲ್ಲ. ಎಲ್ಲ ಕುಲ್ಲ ಅಂಧ ದರ್ಬಾರ್, ಹೇಳುವವರು ಇಲ್ಲ ಕೇಳುವವರಿಲ್ಲ. ಈಗಾಗಲೇ ನೋಡಿದ್ದೀರಿ, ಎಲ್ಲ ಪುಟ್ಟಿಗಳು ಚಲಿಕೆಗಳು ಮುಖಾಂತರ ಅಲ್ಲಿ ಸ್ಟಾಕ್ ಮಾಡ್ತಾಯಿದ್ರು ಉಸುಗಳು. ಇದಾದರೆ ಹಿಂಗಾದರೆ ಜನಪ್ರತಿನಿಧಿಗಳು ನೀವೇನು ಮಾಡ್ತಾಯಿದ್ರಿ? ನೀವು ಅಧಿಕಾರಿಗಳು ನೀವೇನು ಮಾಡ್ತಾಯಿದ್ರಿ? ಬೇರೆ ಪತ್ರಿಕೆಗೆ ಸೀಮಿತನಾ? ಇದು ಭಾಳ ಯಕ್ಷ ಪ್ರಶ್ನೆ ಕಾಣ್ತಾ ಇದೆ. ದಯವಿಟ್ಟು ಈ ಗಣಿ ಭೂವಿಜ್ಞಾನ ಇಲಾಖೆಯವರು ಇದನ್ನು ಸೀರಿಯಸ್ ತೊಗೋಬೇಕು. ಈ ಒಂದು ಯಾರು ತಪ್ಪಿಸ್ತರ ವಿರುದ್ಧ ಕ್ರಮ ಕೈಗೊಳ್ಬೇಕಂತ ಈ ಮೂಲಕ ಹೇಳ್ತಾ ಇದ್ದೀನಿ ನಾನು. 144 ಸೆಕ್ಷನ್ ಬೆಲೆ ಇದೆನಾ ಇಲ್ವಾ? ಅದು ಏನು ಬೆಲೆ ಇಲ್ಲ, ಗಾಳಿ ತೂರ್ಯಾರ, ನಿಯಮಗಳನ್ನು ಗಾಳಿ ತೂರ್ಯಾರ. ಈ ಪೊಲೀಸ್ ಸಿಬ್ಬಂದಿ ಆಗಲಿ ತಹಸೀಲ್ದಾರ್ ಆಗಲಿ ಎಲ್ಲ ನಿಯಮವನ್ನು ಗಾಳಿ ತೂರ್ಯಾರ. ಯಾವುದೋ ಒಬ್ಬರು ಪತ್ರಕರ್ತರು ಕಣ್ ತೆರೆಸೋ ಕೆಲಸ ಮಾಡಿದ್ರೂ ಸಹ ಅವರು ನಿಯಮ ಬೇರೆ ಪತ್ರಿಕೆಯಲ್ಲಿ ಹೇಳೋ ಮುಖಾಂತರ ಹೇಳಿದ್ರು ವಿನಃ ಇಲ್ಲಿ ನದಿ ದಂಡದಲ್ಲಿ ನೋಡಿದ್ರೆ ಎಗ್ಗಿಲ್ಲದೆ ರಾಜರೋಷವಾಗಿ ಉಸುಗನ್ನು ಇಲ್ಲಿ ಸ್ಟಾಕ್ ಮಾಡೋ ಕೆಲಸ ನಡೀತಾ ಇದೆ. ಅಲ್ಲ ಸರ್ ಏನಂತಂದ್ರೆ ಖನಿಜ ಸಂಪತ್ತು ಲೂಟಿ ಮಾಡ್ತಾ ಇದ್ದಾರೆ. 144 ಸೆಕ್ಷನ್ ಜಾರಿ ಆಗಿದೆ ಅಂತ ಹೇಳ್ತಾರೆ. ಇಷ್ಟೊಂದಿದ್ದಾರೆ ಒಂದು ನದಿ ಪಾತ್ರದಲ್ಲಿರ್ತಕ್ಕಂಥ ತಹಸೀಲ್ದಾರ್ ಭೀಮರಾಯ್ ಅವರ ಆದೇಶಕ್ಕೆ ಏನಾದರೂ ಯಾಕೆ ಬೆಲೆ ಕೊಡ್ತಾ ಇಲ್ಲ? ಯಾಕಂದ್ರೆ ಮರಳು ಕದಿಮರು ಏನೋ ಅಧಿಕಾರಿಗಳು ಒಂದು ರೀತಿಯಲ್ಲಿ ಬೆಲೆ ಕೊಡ್ತಾ ಇಲ್ಲ. ಎಲ್ಲಿಗೆ ಬಂದು ನಿಂತಿದೆ ಸರ್ಕಾರ? ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ರಾಜಕಾರಣಿಗಳ ಒತ್ತಡ ಅಂತ ನಾವು ಹೇಳ್ಬೋದು. ತಹಸೀಲ್ದಾರ್ ಅವರು ಏನು ಮಾಡ್ತಾರೆ, ಅವ್ರು ನಾನು 144 ಸೆಕ್ಷನ್ ಜಾರಿ ಮಾಡೀನಿ ಅಲ್ಲಿ ಅಂತ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ಒಬ್ಬ ಕುಲಕರ್ಣಿಯವನು ಇಲ್ಲ, ಗಿರಿದವರಿಲ್ಲ, ಈ ಸಂಬಂಧಪಟ್ಟ ಅಧಿಕಾರಿಗಳು ಯಾರೂ ಇಲ್ಲ ಇಲ್ಲಿ. ಹೀಗಾಗಿ ಲೂಟಿ ಅಂತೂ ಎಗ್ಗಿಲ್ದ ಸಾಕ್ತಾ ಇದೆ. 144 ಸೆಕ್ಷನ್ಗೆ ಜೀವ ಇದೆನಾ ಇಲ್ವಾ? ಇಲ್ಲ ಅಂತ ಆಗಿದೆ. ಈಗ ಬೇರೆ ಪತ್ರಿಕೆಯಲ್ಲೇ ಆಗಿದೆ ಅದು 144 ಸೆಕ್ಷನ್. ನಿಮ್ಗೆ ಯಾರು ಮಾಹಿತಿ ಕೊಟ್ಟರು? ಇಲ್ಲಿ ನೋಡ್ರಿ, ಮರಳು ದಂಧೆ ಹಗಲು ರಾತ್ರಿ ನಡೀತಾ ಇದೆ ಅಂತೇಳಿ ಮಾಹಿತಿ ಕೊಟ್ಟರು, ನೀವು ಬಂದ್ರಿ, ವಿಸಿಟ್ ಮಾಡಿದ್ರಿ. ಹೌದು, ಅಂದ್ರೆ ಇಲ್ಲಿ ನಡೀತಾ ಇದ್ರೆ ಅಂಧ ದರ್ಬಾರ್. ಅಲ್ಲಿ ನೋಡ್ರಿ, ಮಿನಿಮಮ್ ಒಂದು 15-20 ಜನ ಗುಂಪು ಕಟ್ಟಿಕೊಂಡು ಚಲಿಕೆ ಪುಟ್ಟಿಗಳು ಮುಖಾಂತರ ಈಗ ಮುಸುಗನ್ನು ಸ್ಟಾಕ್ ಮಾಡಿ ಟ್ರಾಕ್ಟರ್ಗೆ ಸಾಗಿಸ್ತಾ ಇದ್ದಾರೆ. ಈಗ ನಾವು ಬಂದೀವಂತ ಅವ್ರು ಗ್ರಾಮಸ್ಥರೇನು ದೂರು ಕೊಟ್ಟಿದ್ರಲ್ರಿ? ಹೌದು, ಗ್ರಾಮಸ್ಥ ದೂರು ಕೊಟ್ಟೆ. ಸರ್ ನೀವೇ ತಹಸೀಲ್ದಾರ್ ಅವರು ಹೇಳಿದ್ರು 144 ಸೆಕ್ಷನ್ ಜಾರಿ ಮಾಡಿದ್ರು, ಆ ಥರ ಕಾನೂನು ಮಾಡಿ ಭಾಳ ಸ್ಟ್ರಿಕ್ಟ್ ಮಾಡಿವಿ, ಕಾನೂನು ತಪ್ಪಿಸ್ತಿರುತ್ತ ನಾವು ಕ್ರಮ ಕೈಗೊಳ್ತಂದ್ರೆ ಏನೂ ಆಗಿಲ್ಲ. ಅದಲ್ಲ, ಎಲ್ಲ ಸುಳ್ಳು ಹೇಳಿಕೆಗಳು. ಇದ್ರ ವಿರುದ್ಧ ತನಿಖೆ ಆಗಬೇಕಾಗಿತ್ತು.